ಅದಾದ್ಮೇಲೆ ಇವತ್ತೇ ಮಾಡ್ತಾರೆ ಅಂತ ಪರಿಸ್ಥಿತಿ ನಮಗೆ. ಬಟ್ ಆದ್ರೆ ಏನು ಈ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನ್ ಮಾಡಿಸಿದಾರ ನಿಜವಾಗ್ಲೂ ಮೈಂಡ್ಗೆ ಮತ್ತೆ ಬಾಡಿ ರಿಲ್ಯಾಕ್ಸೇಷನ್ ಅಂತೂ ಆಯ್ತು. ಇದ ದಿನ ಮಾಡ್ಬೇಕು ಅಂತ ಆಸೆ ಬರ್ತಾ ಇದೆ. ಬಟ್ ಏನು ನಮ್ಮ ಕೆಲಸಗಳಿದೆಯೋ ಅದು ಮಾಡಕ್ ಆಗಲ್ಲ. ಬಟ್ ಇವತ್ತು ನಾನು ಏನೋ ಒಂದು ಪ್ರಾಮಿಸ್ ಮಾಡ್ಕೊಂತೀನಿ. ನನಗೆ ನನ್ನ ಸ್ವಂತ ಹೆಲ್ತ್ ಆದ್ರೂ ಆಗಿ ನಮ್ಮ ಮೆಂಟಲ್ ಸ್ಟ್ರೆಸ್ ಆದ್ರೂ ಆಗಿ ಏನ್ ನಡೀತಾ ಇದೆ ಅದಕ್ಕೆಲ್ಲ ಒಂದು ನಿವಾರಣೆ ಮಾಡ್ಬೇಕಂದ್ರೆ ಇವತ್ತು ನನಗೆ ನಾನು ಪ್ರಾಮಿಸ್ ಮಾಡ್ಕೊಳ್ತೀನಿ 5:30 ಎದ್ದು ಒಂದು ಅರ್ಧ ಗಂಟೆ ಮಾಡೇ ಮಾಡ್ತೀನಿ ಅಂತ. ಇದು ಇವತ್ತಿಂದ ನಾನು ಚಾಲನೆ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೆಲ್ಲರಿಗೂ ನಿಮ್ಗೆಲ್ಲ ಗೊತ್ತು ಯೋಗ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಇದೆ ಅಂತ. ನಮ್ಮ ಬಿಸಪ್ ಗೌಡ್ರು ಇದ್ದಾರೆ ಇಲ್ಲಿ, ಸುಮಾರು 65 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಇವತ್ತು 85 ವರ್ಷ ಏನೋ, ಇಫ್ ಐ ಆಮ್ ನಾಟ್ ಮಿಸ್ಟೇಕ್ ಅಂತ. ಅವ್ರು ಎಷ್ಟು ಹೆಲ್ತಿ ಆಗಿದ್ದಾರೆ ಅಂತ ನೋಡಿ ಇವಾಗ 88 ಇಯರ್ಸ್ 88 ಇಯರ್ಸ್ ಅವ್ರು ಎಷ್ಟು ಹೆಲ್ತಿ ಆಗಿದ್ದಾರೆ ನೋಡಿ. ಅವರೊಂದು ಸ್ಫೂರ್ತಿಯಾಗಿ ತಗೊಂಡು ಯುವಕರು ಏನೇನಿದ್ದೀರೋ, ನಾನು ಇವತ್ತು ಬೆಳಿಗ್ಗೆನೆ ನೋಡ್ತೀನಿ ಎಲ್ಲಾನು. ನೀವು ಯುವಕರೇ ಅಂತಲ್ಲ, ಎಲ್ಲಾರು ಬೆಳಿಗ್ಗೆ 6 ಗಂಟೆ 6:30 7 ಗಂಟೆಗೆ ಎದ್ದಿದ ತಕ್ಷಣ ಫಸ್ಟ್ ನಾವು ನೋಡೋದು, ನಾವು ನಮ್ಮನ್ನ ನಾವು ವಿಶ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ನಾವು ದೇವ್ರನ್ನ ಒಂದು ವಿಶ್ ಮಾಡ್ಕೊಳ್ಳೋದಲ್ಲ. ಫಸ್ಟ್ ಎದ್ದಿದ ತಕ್ಷಣ ನಾವು ನೋಡೋದು ಮೊಬೈಲ್ನೇ ಅಂತ ಪರಿಸ್ಥಿತಿಯಲ್ಲಿದ್ದೀವಿ. ಆ ಮೊಬೈಲ್ ನಾವು 7:30 8 ಗಂಟೆವರೆಗೂ ಪಕ್ಕದಲ್ಲಿ ಇಟ್ಟು ನಮ್ಮ ಸ್ವಂತಕ್ಕೆ, ನಮ್ಮ ಹೆಲ್ತ್ಗೆ, ನಮ್ಮ ಇದಕ್ಕೆ ಒಳ್ಳೇದು ಮಾಡ್ಕೋಬೇಕು ಅಂತ ಯೋಗ ಒಂದು ಅಭ್ಯಾಸ ಮಾಡಬೇಕು ಅಂತ ಇವತ್ತು ಈ ವೇದಿಕೆ ಮುಖಾಂತರ ನಿಮ್ಗೆ ಎಲ್ಲರೂ ಹೇಳಕ್ ಇಷ್ಟಪಡ್ತೀನಿ. ಅದು ಫಸ್ಟ್ ನಾನು ನಿಮಗೆ ಪ್ರೀಚ್ ಮಾಡೋ ಮೊದಲು ಪ್ರಾಕ್ಟೀಸ್ ವಾಟ್ ಯು ಪ್ರೀಚ್ ಅಂತಾರೆ. ಅದಕ್ಕೆ ಫಸ್ಟ್ ನಾನೇ ಮಾಡ್ಕೊಳ್ಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.